ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಮಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನಾಃ ಶೃಣ್ವನ್ನೋತಿಭಿಶ್ಚೀದಸಾಧನಂ ಮಹಾಗಣಪತಯೇ ನಮಃ. ಸಮಸ್ತ ವೀಕ್ಷಕರಿಗೂ ಈ ವಾಹಿನಿಗೆ ಸುಸ್ವಾಗತ. ಈಗ ತುಲಾರಾಶಿ ಮಾರ್ಚ್ ತಿಂಗಳ ಕೊನೆ ವಾರದ ತುಲಾರಾಶಿ ಫಲಗಳು ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ. ಈಗ ನೋಡಿ, ತುಲಾರಾಶಿಗೆ ರಾಷ್ಟ್ರಾಧಿಪತಿ 6ನೇ ಮನೆಯಲ್ಲಿ 4 ಗ್ರಹಗಳು. ಯಾವ್ಯಾವ ಗ್ರಹಗಳು? ಭಾಗ್ಯಾಧಿಪತಿ ಮತ್ತು 11ನೇ ಮನೆ ಅಧಿಪತಿ. ಸೊ 9, 11ನೇ ಮನೆ ಅಧಿಪತಿ 6ರಲ್ಲಿ ಹುಚ್ಚನಾಗಿದ್ದಾನೆ, ಅಂದರೆ ಎಕ್ಸಾಲ್ಟೆಡ್, ಪವರ್ಫುಲ್ ಆಗಿದ್ದಾನೆ. ಯಾರ ಜೊತೆ? ರಾಹು ಬುಧನ ಜೊತೆ, ರವಿ ಜೊತೆ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಏಳಿಗೆ. ಬ್ಯಾಂಕ್ ಲೋನ್ ಏನಾದರೂ ಪಡ್ಕೋಬೇಕು ಅಥವಾ ಸಾಲ ತೀರಿಸಬೇಕು ಅಂದರೂ ಅತ್ಯುತ್ತಮ ವಾರ ಅಂತಲೇ ಹೇಳ್ಬೋದು. ನಂತರ ಈಗ ಶತ್ರುಗಳ ಮೇಲೆ ವಿಜಯ. ಯಾವುದೇ ಕೋರ್ಟ್ ಕಚೇರಿಗಳಲ್ಲಿದ್ದರೂ ಈ ವಾರದಲ್ಲಿ ಒಳ್ಳೆ ರಿಸಲ್ಟ್ ಬರುವಂಥ ಚಾನ್ಸಸ್ ಚೆನ್ನಾಗಿರುತ್ತೆ. ನಂತರ ಈಗ ಭಾಗ್ಯಾಧಿಪತಿ ಮತ್ತು 11ನೇ ಮನೆ ಅಧಿಪತಿ ಜೊತೆಯಲ್ಲಿ ಇರೋದ್ರಿಂದ ಆರೋಗ್ಯ ವೃದ್ಧಿನೂ ಆಗುತ್ತೆ. ಈಗ ಆರೋಗ್ಯ ವೃದ್ಧಿ ಆಗುತ್ತೆ, ಲೋನ್ ಸಿಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. 2ನೇ ಮನೆ ಅಧಿಪತಿ ಆದಂಥ ಕುಜ 9ರಲ್ಲಿದೆ, 2ನೇ ಮೇಲೆ ಗುರು ದೃಷ್ಟಿ ಇದೆ. ಹಾಗಾಗಿ ಇವ್ರಿಗೆ ಮನೆ ಕಟ್ಟೋರಿದ್ರೆ ಅಥವಾ ವಾಹನ ಖರೀದಿ ಮಾಡೋ ಇಚ್ಛೆ ಇದ್ರೆ ಅಥವಾ ರಿಯಲ್ ಎಸ್ಟೇಟ್ ಮಾಡೋರು, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋರು, ಎಲ್ಲ ಕ್ಷೇತ್ರದಲ್ಲಿ ಗುರು, ಬುಧ, ಶುಕ್ರ, ಕುಜ ಈ 4 ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಖಂಡಿತ ಈ ವಾರ ಲಾಭದಾಯಕವಾಗಿರುತ್ತೆ. 12ನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಿರೋದ್ರಿಂದ ದೂರ ಪ್ರಯಾಣಗಳು ಸಾಧ್ಯತೆ. ಅದರಲ್ಲೂ ವಾರಾಂತ್ಯದಲ್ಲಿ ಯಾವಾಗ ಚಂದ್ರ ನಮಗೆ 5ನೇ ಮನೆ 6ನೇ ಮನೆ ಮೇಲೆ ಸಂಚಾರ ಮಾಡ್ತಾನೋ ಆಗ ಇವರಿಗೆ ಪ್ರಯಾಣಗಳು ಹೆಚ್ಚಾಗಿ ಸಾಧ್ಯತೆ ಇರುತ್ತೆ. ಕುಟುಂಬ ಸಮೇತ, ಯಾಕಂದರೆ 2ನೇ ಮನೆ ಅಧಿಪತಿ ಭಾಗ್ಯದಲ್ಲಿ ಇರೋದ್ರಿಂದ ಕುಟುಂಬ ಸಮೇತ ವಾಯು ವಿಹಾರ ವಿಶ್ರಾಂತಿಗೆ ಹೋಗಿ ಈ ವಾರಾಂತ್ಯದಲ್ಲಿ ಖರ್ಚು ಹೆಚ್ಚಾಗ್ಬೋದು. ಆದರೂ ಕೂಡ ಈ ವಾರ ತುಲಾರಾಶಿಯವರಿಗೆ ಚೆನ್ನಾಗಿದೆ, ಒಳ್ಳೆ ಫಲಿತಾಂಶನೇ ಪಡಿಬೋದು ಈ ವಾರ. ನಮಗೀಗ ಅಷ್ಟಮದಲ್ಲಿ ಗುರು, 8ನೇ ಮನೆಯಲ್ಲಿ ಗುರು ಇದ್ದಾಗ ನಮ್ಗೆ ಸ್ವಲ್ಪ ದುಃಖ ಕೊಡೋಂಥ ಚಾನ್ಸಸ್ ಇರುತ್ತೆ. ಅದು ಕುಟುಂಬ ದೃಷ್ಟಿಯಲ್ಲಿ 2ನೇ ಮನೆ ಮೇಲಿದೆ. ಸೊ ಕುಟುಂಬದವರಿಂದ ಸ್ವಲ್ಪ ನೋವು ಕೂಡ ಆಗ್ಬೋದು, ಅಥವಾ ಸ್ವಲ್ಪ ಆಲೋಚನೆ ಚಿಂತೆ ಕೂಡ ಬರ್ಬೋದು. ಮತ್ತು ನಮಗೆ ಶನಿಯಲ್ಲಿದ್ದಾನೆ, 5ನೇ ಮನೆಯಲ್ಲಿದ್ದಾನೆ. ಸೊ ಮಕ್ಕಳಿಂದ ಸ್ವಲ್ಪ ದುಃಖ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಗಮನ ಹರಿಸಿದ್ರೆ ಇನ್ನೆಲ್ಲ ಕ್ಷೇತ್ರಗಳಲ್ಲೂ ಇವ್ರಿಗೆ ಚೆನ್ನಾಗಿ ಲಾಭಗಳು ಸಿಗುತ್ತೆ. ಧರ್ಮ ಕ್ಷೇತ್ರಗಳಿಗೆ ಭೇಟಿ ಕೊಡ್ಬೋದು ಅಥವಾ ಧರ್ಮ ಕಾರ್ಯಗಳಿಗೆ ಖರ್ಚು ಮಾಡೋವಂಥ ಅವಕಾಶಗಳು ಹೆಚ್ಚಾಗಿರುತ್ತೆ. ಮತ್ತು ಏನಾದರೂ ಇವ್ರಿಗೆ ರಾಹು 6ನೇ ಮನೆಯಲ್ಲಿರೋದ್ರಿಂದ ಯಾವುದಾನ ಎಲೆಕ್ಟ್ರಾನಿಕ್ ವಸ್ತು, ಮೊಬೈಲು, ವಾಷಿಂಗ್ ಮಿಷಿನ್ ಅಥವಾ ಈ ಥರ ವಸ್ತುಗಳು ಖರೀದಿ ಮಾಡೋಕ್ಕೆ ಕೂಡ ಈ ವಾರ ಚೆನ್ನಾಗಿದೆ, ಖರೀದಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಸೊ ಶುಕ್ರ 6ರಲ್ಲಿ ರಾಹು ಜೊತೆ ಇರೋದ್ರಿಂದ ಈ ಖರ್ಚುಗಳನ್ನ ಹೆಚ್ಚು ಮಾಡ್ತಾನೆ. ಬಟ್ ಆದರೂ ಕೂಡ ಲಾಭದಾಯಕವಾಗಿದೆ ಅಂತಲೇ ಈ ವಾರ ಹೇಳ್ಬೋದು. ಬಟ್ ಅಷ್ಟಮದ ಗುರು ಇರೋದ್ರಿಂದ ಸ್ವಲ್ಪ ನೋವು, ದುಃಖ ಇದನ್ನ ನಿವಾರಣೆಗೋಸ್ಕರ ಗುರು ಮಂತ್ರ ಇವ್ರಿಗೆ ಯಾವ ಥರ ಬರುತ್ತೆ ಅಂತಂದರೆ, ದೇವಾನಾಂಶ ಋಷೀಣಾಂಶ ಗುರು ಕಾಂಚನ ಸನ್ನಿಭಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಈ ಮಂತ್ರ ಹೇಳ್ಕೊಳೋದ್ರಿಂದ ಇವ್ರಿಗೆ ತಕ್ಕಮಟ್ಟಿಗೆ ಗುರು ಶಾಂತಿಯಾಗಿ ದುಃಖ, ನೋವು ಏನಾದರೂ ಬರೋಂಗಿದ್ರೆ ಅದು ಕಡಿಮೆ ಆಗುತ್ತೆ. ಮತ್ತು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಇವ್ರ ಹೆಸರು ಅರ್ಚನೆ ಮಾಡಿಸೋದ್ರಿಂದ ಅಥವಾ ಬೀದಿ ನಾಯಿಗೆ ಊಟ ಹಾಕೋದ್ರಿಂದ ಕೂಡ ಕೇತು ಸ್ವಲ್ಪ ಶಾಂತನಾಗಿ ಅನ್ನೆಸೆಸರಿ ಪ್ರಯಾಣ ಇವೆಲ್ಲ ಕಡಿಮೆ ಮಾಡ್ತಾನೆ. ನೀವೇನಾದರೂ ಯೋಗ, ಮೆಡಿಟೇಷನ್ನು ಈ ಥರ ಕೂಡ ಮಾಡಿ ಕೂಡ ಕೇತು ಪರಿಹಾರ ಮಾಡ್ಕೋಬಹುದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.